ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಿರೋಂಥ ವಿಷಯ ಬಂದು ವರ್ಷಫಲ 2025 ವರ್ಷಫಲ ಕನ್ಯಾ ರಾಶಿಯವರಿಗೆ ಹೇಗಿದೆ. ಕನ್ಯಾ ರಾಶಿಯವರಿಗೆ ಮೊದಲನೇದಾಗಿ 6ನೇ ಸ್ಥಾನದಲ್ಲಿ ಶನಿ ಇದ್ದರು. 6ನೇ ಮನೆಯಲ್ಲಿ ಶನಿ ಇದ್ದಾಗ ಹೆಚ್ಚು ಸಾಲಗಳಾಗಿರುತ್ತೆ. ಹೋಮ್ ಲೋನ್ ಮಾಡಿರ್ತೀರ, ಹಾಗೆ ತುಂಬ ಎಜುಕೇಷನ್ಗೋಸ್ಕರ ಸಾಲ ತುಂಬ ಮಾಡಿ, ಅದೇ ರೀತಿಯೂ ಕೂಡ ಖರ್ಚುಗಳು ತುಂಬ ಬಂದಿರುತ್ತೆ ಈ ವರ್ಷ. ಯಾರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇತ್ತೋ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಹೆಲ್ತ್ ಇಶ್ಯೂಸು. ಆದರೆ ಮಾರ್ಚ್ ಮೇಲೆ ನಿಮಗೆ ಅದು ಯಾವುದೇ ತೊಂದರೆಗಳಿರಲ್ಲ. ಮಾರ್ಚ್ ಮೇಲೆ ಶನಿ ಭಗವಾನ್ ಬಂದು ಟ್ರಾನ್ಸ್ಲೇಟ್ ಆಗ್ತಾರೆ ಸಂಪೂರ್ಣವಾಗಿ ಮೀನರಾಶಿಗೆ, ಸಪ್ತಮ ಸ್ಥಾನಕ್ಕೆ ಹೋಗೋದ್ರಿಂದ ಮದುವೆ ವಿಳಂಬ ಆಗ್ಬೋದು, ಬಟ್ ಆರೋಗ್ಯ ಸಮಸ್ಯೆ ಏನೂ ಬರಲ್ಲ. ನಿಮ್ಮ ಆರೋಗ್ಯ ಹಂತವಾಗಿ ಚೇತರಿಕೆ ಆಗ್ತಾ ಬರುತ್ತೆ. ನಿಮಗೇನೇ ಒಂದು ಆರೋಗ್ಯದಲ್ಲಿ ತುಂಬ ತೊಂದರೆಗಳಿದ್ದರೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಖಂಡಿತ ನಿಮ್ಮ ಆರೋಗ್ಯ ಗುಣವಾಗ್ತಾ ಬರುತ್ತೆ. 2025 9ನೇ ದೃಷ್ಟಿಯಿಂದ ಗುರು ಬಂದು 6ನೇ ಸ್ಥಾನಕ್ಕೆ ನೋಡ್ತಾರೆ. 10ನೇ ಮನೆಗೆ ಗುರು ಹೋಗ್ತಾರೆ. 9ನೇ ದೃಷ್ಟಿಯಿಂದ 6ನೇ ಮನೆಗೆ ನೋಡೋದ್ರಿಂದ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ನಿಮ್ಮಲ್ಲೇ ಚೇಂಜಸ್ ಕಾಣುತ್ತೆ. ಏನಕ್ಕೆ ಆರೋಗ್ಯನ ಒತ್ತಿ ಹೇಳ್ತಿದ್ದೀನಿ ಅಂದರೆ, 6ನೇ ಮನೆಯಲ್ಲಿ ಶನಿ ಇದ್ದಾಗ ತುಂಬ ವಿಪರೀತವಾಗಿ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಆಗಿರುತ್ತೆ ಅವರಿಗೆ. ಅದಕ್ಕೋಸ್ಕರ ಸಾಲ ಜಾಸ್ತಿ ಮಾಡ್ಕೊಂಡಿರ್ತಾರೆ. EMI ಅಂತೂ ಈ ವರ್ಷ ಹೇಳ್ತಾ ಇದ್ದೀನಿ ನೋಡಿ, ಕನ್ಯಾ ರಾಶಿಯವರಿಗೆ EMI ಎಲ್ಲ ಕ್ಲಿಯರ್ ಆಗುತ್ತೆ. ಗುರು ಅಲ್ಲಿ ಅವರ ದೃಷ್ಟಿ ಬಿದ್ದರೆ ಕೋಟಿ ಪಾಪಗಳ ನಿವೃತ್ತಿ ಅಂತ ಹೇಳಿದ್ದೀನಿ. ಕೋಟಿ ಪಾಪಗಳ ನಿವೃತ್ತಿ ಗುರು ನೋಡಿದ್ರೆ ಅದು ಕೂಡ ಒಳ್ಳೆಯದು. 4ನೇ ಸ್ಥಾನಕ್ಕೆ ಗುರು ನೋಡೋದು ಎಜುಕೇಷನ್ ವೈಸು ಚೆನ್ನಾಗಿ ಓದ್ತಾರೆ. ಕನ್ಯಾ ರಾಶಿಯವರು ಮಕ್ಕಳಿಂದ ಹಿಡಿದು ಒಂದು ವಯಸ್ಸು ಬಂದು 24 ವರ್ಷ, ಯಾರೆಲ್ಲ ಹೈಯರ್ ಎಜುಕೇಷನ್ ಮಾಡ್ತೀರಾ ನಿಮಗೂ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಎಜುಕೇಷನಿಂದ ನಿಮಗೆ ಒಳ್ಳೆ ಜಾಬು ಕೂಡ ಸಿಗುತ್ತೆ. 10ನೇ ಮನೆಯಲ್ಲಿ ಗುರು ಬರೋದ್ರಿಂದ ನಿಮಗೆ ನೀವು ಮಾಡೋವಂಥ ಕೆಲಸದಿಂದ ನಿಮಗೆ ಯಶಸ್ಸು ಅನ್ನೋದು ಖಂಡಿತ ಇದ್ದೇ ಇರುತ್ತೆ. 10ನೇ ಮನೆಗೆ ಗುರು ಬರೋದು ಕೇಂದ್ರಾಧಿಪತಿಯ ದೋಷ ಅಲ್ವಾ. ಕೇಂದ್ರಾಧಿಪತಿಯ ದೋಷ ಅದನ್ನು ಸೈಡಿಗಿಡೋಣ, ನಿಮಗೇನು ತೊಂದರೆ ಆಗಲ್ಲ. ನೀವೆಷ್ಟು ಬೃಹಸ್ಪತಿ ಮಂತ್ರ, ಅದೇ ರೀತಿಯಲ್ಲಿ ಜ್ಞಾನಕಾರಕ ಗುರು, ಜ್ಞಾನಕಾರಕ ಕೇತು ಕೂಡ, ಜ್ಞಾನಕಾರಕ ಗುರುನು ಕೂಡ. ಗುರು ಕೇತು ಸೇರಿದ್ರೆ ದಕ್ಷಿಣಾಮೂರ್ತಿ ಅಂತಾರೆ. ದಕ್ಷಿಣಾಮೂರ್ತಿನ ನೀವೆಷ್ಟು ಅವರನ್ನು ಮುಗಿತಾ ಬರ್ತಿರೋ ಅದು ನಿಮಗೆ ತುಂಬ ಒಳ್ಳೆಯದು. ನಿಮ್ಮ ಬಿಸ್ನೆಸ್ಸಲ್ಲಿ ಏನೂ ಆಗಲ್ಲ. 10ನೇ ಮನೆಗೆ ಗುರು ಬರೋದು ಕೆಲವೊಂದು ರೀತಿಯಲ್ಲಿ ಬಿಸ್ನೆಸ್ ಮಾಡೋರಿಗೆ ಹೊಡೆತ ಬೀಳುತ್ತೆ. ಯಾರೆಲ್ಲ ಕನ್ಯಾ ರಾಶಿ ಇದ್ದೀರಾ, 10ನೇ ಮನೆಯಲ್ಲಿ ಗುರು ಬಂದರೆ ಬಿಸ್ನೆಸ್ ಮಾಡೋ ವ್ಯಕ್ತಿಗಳಿಗೆ ಹೊಡೆತ ಬೀಳುತ್ತೆ. ನಿಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇರುತ್ತೆ. ಬಟ್ ಹೆದರ್ಕೊಳಕ್ಕೆ ಹೋಗಬೇಡಿ. ನಿರಂತರವಾಗಿ ನಿಮ್ಮ ಪ್ರಯತ್ನನ ನೀವು ಮಾಡ್ತಾಯಿರಿ. ಹಾಗೆ ಲೋನ್ ತೊಗೋಬೇಕಂದ್ರೂ ಯೋಚನೆ ಮಾಡಿ ಲೋನ್ ತೊಗೊಳ್ಳಿ. ಜಾಸ್ತಿ ದೊಡ್ಡ ಅಮೌಂಟಲ್ಲಿ ಲೋನ್ ತೊಗೊಂಡು ಆಮೇಲೆ ನಿಮ್ಮ ನೆಮ್ಮದಿಯನ್ನು ನೀವು ಕಳ್ಕೊಬೇಡಿ. ಯಾಕಂದರೆ ಕನ್ಯಾ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಈ ಉಭಯ ಲಗ್ನಗಳಿದೆ, ಮೀನರಾಶಿ ಧನುಸು ರಾಶಿ, ಇವರಿಗೆಲ್ಲ ಸಾಲ ಮಾಡಿದ್ರೆ ತೀರ್ಸೋಕ್ಕೆ ಭಾರಿ ಟೈಮ್ ತೊಗೊಳಕ್ಕೆ ಆಗುತ್ತೆ. ಭಾರಿ ಟೈಮ್ ತೊಗೊತಾರೆ ಸಾಲ ತೀರಿಸೋದು. ಇವಾಗ ಕನ್ಯಾ ರಾಶಿಯವರಿಗೆ ಓವರಾಲ್ ಆಗಿ ನೋಡೋದಿದ್ರೆ 6ನೇ ಮನೆಯಲ್ಲಿ ರಾಹು ಬರ್ತಾರೆ, 12ನೇ ಮನೆಗೆ ಕೇತು ಹೋಗೋದ್ರಿಂದ ನಿಮಗೆ ಹೊರದೇಶ ಹೋಗೋ ಚಾನ್ಸ್ ಇರುತ್ತೆ. ನಿಮ್ಮ ಎಜುಕೇಷನ್ ಮುಖಾಂತರ ನೀವು ಹೊರದೇಶ ಹೋಗೋ ಚಾನ್ಸ್ ಸಿಗುತ್ತೆ. ತಾಯಿ ಆರೋಗ್ಯದಲ್ಲಿ ನಿಮಗೆ ಚೇತರಿಕೆ, ಅವರು ತಾಯಿ ಆರೋಗ್ಯ ಒಂದು ಚೇತರಿಕೆ ಕಾಣ್ತಾ ಇರ್ತಾರೆ. ಅದೇ ರೀತಿ ನಿಮಗೆ ಮನೆ ಕಟ್ಟೋ ಯೋಗ ಇದೆಯಾ, ಮನೆ ಕಟ್ಟೋ ಯೋಗ ಇದೆ. ನೀವು ನಿಮ್ಮ ಜಾತಕದಲ್ಲಿ ಗುರು ದಶೆ ಏನಾದ್ರು ನಡೀತಾ ಇದ್ದರೆ ಗುರು ಬಂದು 4ನೇ ಸ್ಥಾನಕ್ಕೆ ನೋಡಿದಾಗ ನಿಮಗೆ ಮನೆ ಕಟ್ಟೋ ಯೋಗ ಬರುತ್ತೆ. 4ನೇ ಸ್ಥಾನಕ್ಕೆ ಮೇ ತಿಂಗಳ ಮೇಲೆ ನೋಡ್ತಾರೆ. ಆವಾಗ ನೀವು ಮನೆ ಕಟ್ಟೋದು, ಲ್ಯಾಂಡ್ ಪರ್ಚೇಸ್ ಮಾಡೋದು ಅದೆಲ್ಲ ನೀವು ಮಾಡ್ಬೋದು. ಒಡವೆ ತೊಗೊತೀರಾ, ತುಂಬ ಎಕ್ಸ್ಪೆನ್ಸಿವ್ ಆಗಿರೋ ಒಡವೆ ಅದೆಲ್ಲ ಪರ್ಚೇಸ್ ಮಾಡ್ತೀರಾ. ಹೆಣ್ಮಕ್ಳಿಗೆ ಕನ್ಯಾ ರಾಶಿಯವರಿಗೆ ಹೇಳಬೇಕಂದ್ರೆ, ಅವರಿಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವರಿಗೆ ಚೆನ್ನಾಗಿರೋದು ಈ ವರ್ಷ ತುಂಬ ಗೋಲ್ಡ್ ಪರ್ಚೇಸ್ ಮಾಡೋದು, ಡೈಮಂಡು ಇದೆಲ್ಲ ತುಂಬ ಪರ್ಚೇಸ್ ಮಾಡ್ತೀರಾ. ಹಾಗೆ ಹೆಣ್ಮಕ್ಳಿಗೆ ಬಿಸ್ನೆಸ್ ವೈಸ್ ನೋಡೋದಿದ್ರೆ ಈ ವರ್ಷ ಅದ್ಭುತವಾಗಿದೆ. ಯಾಕಂದರೆ 6ನೇ ಮನೆಯಲ್ಲಿ ರಾಹು ಇರೋದು, 12ನೇ ಮನೆಯಲ್ಲಿ ಕೇತು ಇರೋದು,
ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಹೆಣ್ಮಕ್ಳು ಖಂಡಿತ ಅದು ಫಲ ಕೊಟ್ಟೇ ಕೊಡುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಓವರಾಲಾಗಿ ನೋಡಿದ್ರೆ ಈ ವರ್ಷ 100ಗೆ 60% ಅಂತ ಹೇಳ್ಬೋದು. ಹಾಗೆ ಬರೋ ನೆಕ್ಸ್ಟ್ ಮಂತ್ಲಿ ಪ್ರೆಡಿಕ್ಷನ್ನ ಕನ್ಯಾ ರಾಶಿ ಬಗ್ಗೆ ಹಾಗೆ ಎಲ್ಲ ರಾಶಿ ಬಗ್ಗೆನೂ ಹಾಕ್ತಾ ಇರ್ತೀನಿ. ನಿರಂತರವಾಗಿ ನೀವು ನಮ್ಮ ಚಾನಲ್ನ ನೋಡ್ತಾ ಇರಿ, ಫಾಲೋ ಮಾಡ್ತಾಯಿರಿ. ಧನ್ಯವಾದ.